Hello guys, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪರವಾಗಿಲ್ಲ, ನೀವು ಫ್ಯಾನ್ ಆನ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಆನ್ ಮಾಡ್ಕೊಳ್ಳಿ. ಸೊ ಗೈಸ್, ಇವತ್ತು ಬಂದು ನನ್ನ ಜೀನ್ಸ್ ಕಲೆಕ್ಷನ್ ತೋರಿಸ್ತೀನಿ. ಸೊ ಗೈಸ್, ಫಸ್ಟ್ ಜೀನ್ಸ್ ಪ್ಯಾಂಟ್ ಬಂದು ಇಟ್ಸ್ ಲೈಕ್ ಮಾಮ್ ಜೀನ್ ಅಂತಾರೆ. ಈ ಜೀನ್ಸ್ ಪ್ಯಾಂಟ್ ಹೆಸರು ಮಾಮ್ ಜೀನ್ ಅಂತ. ಸೊ ಗೈಸ್, ಇದು ನನ್ನ ಫಸ್ಟ್ ಫೇವ್ರೆಟ್ ಜೀನ್ಸ್ ಪ್ಯಾಂಟ್. ಯಾಕಂದ್ರೆ ಅವಾಗ ನಾನು ವೆಯ್ಟ್ ಡಿಕ್ರೀಸ್ ಮಾಡ್ತಾ ಇದ್ದೆ. ಅರೌಂಡ್ 60 ಇತ್ತಲ್ಲ ಮದುವೆ ಎಂಗೇಜ್ಮೆಂಟ್ ಆದ್ಮೇಲೆ. ಸೊ ವೆಯ್ಟ್ 60 ಇದ್ದಾಗ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಳ್ಳಾಗ ತುಂಬಾ ದಪ್ಪ ಕಾಣ್ತಿದೆ. ಮತ್ತೆ ಏನೋ ಅನ್ಕಂಫರ್ಟೇಬಲ್ ಗೈಸ್. ಕ್ರಾಪ್ ಟಾಪ್ ಹಾಕೊಂಡ್ರೆ ಲೈಕ್ ಜೀನ್ಸ್ ಪ್ಯಾಂಟ್ ದಪ್ಪ ಇರಾಗ ಕ್ರಾಪ್ ಟಾಪ್ ಎಲ್ಲ ಹಾಕೊಳ್ಳಾಗ ತುಂಬಾ ಆಕ್ವರ್ಡ್ ಆಗಿ ಕಾಣ್ತಿತ್ತು. ಚೆನ್ನಾಗೇ ಕಾಣ್ತಾ ಇದ್ದಿಲ್ಲ ನಾನು. ಅದಕ್ಕೆ ವೆಯ್ಟ್ ನಾನು ಡಿಕ್ರೀಸ್ ಮಾಡ್ತಾ ಅವಾಗ ನನಗೆ ಈ ತರ ಎಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಬೇಕು ಅಂತ ತುಂಬಾ ಆಸೆ ಇತ್ತು. ಇದು ಬಂದು ನಾನು ಚಿಕ್ಕಪೇಟೆದಲ್ಲಿ ಇಸ್ಕೊಂಡೆ ಗೈಸ್. ಲೈಕ್ ಅವಾಗ ನನಗೆ ಜೀನ್ಸ್ ಪ್ಯಾಂಟ್ ಆನ್ಲೈನ್ ಶಾಪ್ ಮಾಡೋಕ್ಕೆ ತುಂಬಾ ಭಯ. ಯಾಕಂದ್ರೆ ಅವಾಗಲೇ ವೆಯ್ಟ್ ಡಿಕ್ರೀಸ್ ಮಾಡ್ತಾ ಇದ್ನಲ್ಲ ಜಿಮ್ಗೆಲ್ಲ ಹೋಗಿ. ಅವಾಗ ನನ್ನ ವೆಯ್ಟ್ ಫ್ಲಕ್ಚುವೇಟ್ ಆಗ್ತಾ ಇತ್ತು, ಹಿಂದೆ ಮುಂದೆ ಆಗ್ತಿತ್ತು. ಸೊ ಅವಾಗ ಬೇಡ, ಆನ್ಲೈನ್ ಶಾಪಿಂಗ್ ಎಲ್ಲ ಬೇಡ, ತಿರ್ಗಾ ಎಕ್ಸ್ಚೇಂಜು ರಿಟರ್ನ್ ಅಂತೆಲ್ಲ ಬೇಡ ಅಂತ ಅದಕ್ಕೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಅಲ್ಲೇ ಟ್ರಯಲ್ ಮಾಡಿಬಿಟ್ಟು ತೊಗೊಂಡಿದ್ದು. ಸೊ ಸೆಕೆಂಡ್ ಪ್ಯಾಂಟ್ ಬಂದು ಇದು ಒಂದು ಬ್ಯಾಗಿ ಪ್ಯಾಂಟ್. ಲೈಕ್ ಬ್ಯಾಗಿ ಹೇಳೋಕ್ಕಿಂತ ಇಟ್ಸ್ ವೈಡ್ ಲೆಗ್ ಜೀನ್ಸ್ ಪ್ಯಾಂಟ್ ಗೈಸ್. ನನ್ನ ಹತ್ರ ಈ ಶೇಡ್ ಈ ಕಲರ್ ಇದ್ದಿಲ್ಲ ಅಂತ ನಾನು ಇದು ಒಂದು ಕೇರಳದಲ್ಲೇ ತಗೊಂಡಿದ್ದು ಮದುವೆ ಆದ್ಮೇಲೆ. ಇದು ನಮ್ಮಮ್ಮ ಅಲ್ಲ, ದೇವೇಟ ತಕ್ಕೊಟ್ಟಿದ್ದು ನನಗೆ ಒಂದು ಶಾಪಲ್ಲಿ. ಸೊ ಈ ಕಲರ್ ಇದ್ದಿಲ್ಲ ನನ್ನ ಹತ್ರ. ಹಿಂಗೋ ಬೇರೆ ಡ್ರೆಸ್ಸಸ್ಗೆಲ್ಲ ಲೈಕ್ ವೈಟ್ ಟೀ ಶರ್ಟ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈ ಪ್ಯಾಂಟ್ ನಾನು ತಗೊಂಡಿದ್ದು ಗೈಸ್. ಒಂದೇ ಸತಿ ನಾನು ಯೂಸೇ ಮಾಡಿಲ್ಲ. ಅದಾದ್ಮೇಲೆ ಇವಾಗ ನೋಡ್ತಾ ಇದ್ದೀನಿ ಒಂದು ಕಬೋರ್ಡ್ ಒಳಗಡೆ ಒಂದು ಸೆಕ್ಷನ್ ಫುಲ್ ಜೀನ್ಸ್ ಪ್ಯಾಂಟ್. ಅಮ್ಮುಕುಟಿ ಏನ್ ಮಾಡ್ಬಿಟ್ಟಿದ್ದಾರೆ, ಮರ್ಚಿ ಚಿಕ್ಕದಾಗಿ ಮರ್ಚ್ಬಿಟ್ಟು ಒಳಗಡೆ ತೂಗಿಸ್ಬಿಟ್ಟಿದ್ದಾರೆ. ನಾನು ಇವಾಗ ನೋಡ್ತಾ ಇದ್ದೀನಿ ಈ ಜೀನ್ಸ್ ಪ್ಯಾಂಟ್ ಎಲ್ಲ. ಇವಾಗ ನಾಪ್ಕ ಬರ್ತಿದೆ, ಈ ಜೀನ್ಸ್ ಎಲ್ಲ ಇದೆಲ್ಲ ಹಾಕೊಬೇಕು ಅಂತ. ಥರ್ಡ್ ಜೀನ್ಸ್ ಪ್ಯಾಂಟ್ ಬಂದು ಪಿಂಕ್ ಕಲರ್. ಇದು ನಾನು ಆಲ್ಮೋಸ್ಟ್ ವೆಯ್ಟ್ 49 ಇದೆ ಗೈಸ್. ಜಿಮ್ ಎಲ್ಲ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಾ ಇದ್ನಲ್ಲ, ಅವಾಗ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅಂತ ಖುಷಿದಲ್ಲಿ ನಾನು ಈ ಪ್ಯಾಂಟ್ ಇಸ್ಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು ಗೈಸ್. ನಾನು ಅವಾಗ ಹಾಕೊಳ್ಳಾಗ ಸ್ಟೈಲ್ ಮಾಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಸಣ್ಣನೂ ಇದ್ದೀನಿ, ಈ ತರ ಪ್ಯಾಂಟ್ ಹಾಕೊಳ್ಳೋಕೆ ತುಂಬಾ ಆಸೆನೂ ಇತ್ತು. ಸೊ ನನ್ನ ವಿಶ್ನ ಫುಲ್ಫಿಲ್ ಮಾಡ್ಕೊಂಡೆ. ಇದಕ್ಕೆ ನಾನು ಆಲ್ಮೋಸ್ಟ್ ಲೈಕ್ ಕ್ರೀಮ್ ಕಲರ್ ಟೀ ಶರ್ಟ್ ಹಾಕೊಂಡಿದ್ದೆ, ಫುಲ್ ಸ್ಲೀವ್ದು. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇದು ನಾನು ಮಿಂತ್ರಾದಲ್ಲಿ ತಗೊಂಡಿದ್ದು. ಅವಾಗ ಒಂದು ಸೇಲ್ ನಡೀತಾ ಇರೋದು. ಮೇ ಬಿ ಇದು 700 ಇಲ್ಲ ಆಲ್ಮೋಸ್ಟ್ ಲೈಕ್ 700 to 800 rupees ಇತ್ತು. ನಿಮಗೆ ಇನ್ ಕೇಸ್ ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಓಕೆನಾ. ಫೋರ್ತ್ ಜೀನ್ಸ್ ಪ್ಯಾಂಟ್ ಬಂದು ಮೈ ಫೇವರೆಟ್, ಒನ್ ಆಫ್ ಮೈ ಫೇವರೆಟ್ ಬ್ಯಾಗಿ ಪ್ಯಾಂಟ್ ಅಂತಾನೆ ಹೇಳ್ಬೋದು. ಇಟ್ಸ್ ಇನ್ ಗ್ರೇಶ್ ಕಲರ್ ಗೈಸ್. ಇದು ನಾನು ಡ್ಯೂಟಿ ಒಂದು ವೆಬ್ಸೈಟ್ ಐತೆ ಗೈಸ್, ಡ್ಯೂಟಿ ಶಾಪು ಏನೋ, ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಆ ವೆಬ್ಸೈಟಲ್ಲಿ ನಾನು ಜೀನ್ಸ್ ತೊಗೊಂಡಿದ್ದು. ಆಲ್ಮೋಸ್ಟ್ ಆ ವೆಬ್ಸೈಟಿಂದ 2 ಜೀನ್ಸ್ ಪ್ಯಾಂಟ್ ಇಸ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಗೈಸ್. ಫಿಟ್ಟಿಂಗ್ ವೈಸ್ ಮತ್ತು ಹೈ ವೇಸ್ಟು ಲೈಕ್ ಕ್ರಾಪ್ ಟಾಪ್ ಹಾಕೊಳ್ಳಾಗ ನಮ್ಮ ಹೊಟ್ಟೆ ಏನು ಅಷ್ಟು ಎಕ್ಸ್ಪೋಸ್ ಆಗಲ್ಲ. ಯಾಕಂದರೆ ಹೈ ವೇಸ್ಟ್ ಜೀನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದು ತೊಗೊಂಡಿದ್ದು. ದಯವಿಟ್ಟು ಈ ವೆಬ್ಸೈಟಿಂದ ಆಲ್ಮೋಸ್ಟ್ 3 ಜೀನ್ಸ್ ಪ್ಯಾಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಬಡ್ಜೆಟ್ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿನೇ. ಇದು ನಾನು ತೊಗೊಳಾಗ 2000 ಇತ್ತು. ಮತ್ತೆ ಸ್ಪೆಸಿಫೈ ಮಾಡಿ, ಇನ್ ಕೇಸ್ ಗ್ರೇ ಕಲರ್ ಜೀನ್ಸ್ ಪ್ಯಾಂಟ್, ಯಾವ ಕಲರ್ ಜೀನ್ಸ್ ಪ್ಯಾಂಟ್ ಅಂತ ಸ್ಪೆಸಿಫೈ ಮಾಡಿ ನಾನು ಆ ಪರ್ಟಿಕ್ಯುಲರ್ ಜೀನ್ಸ್ ಪ್ಯಾಂಟ್ ಲಿಂಕು ನಾನು ನಿಮಗೆ ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕೋದು ತುಂಬ ಕಷ್ಟ ಗೈಸ್, ಅದಕ್ಕೆ. ಮತ್ತೆ ಫಿಫ್ತ್ ಒನ್ ಬಂದು ದಿಸ್ ಒನ್. ಇದಕ್ಕೆ ಒಂದು ದೊಡ್ಡ ಸ್ಟೋರಿನೇ ಇದೆ ಗೈಸ್. ಇಟ್ಸ್ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್. ಇದು ನಾನು ಲೋಕಲ್ ಸ್ಟೋರಲ್ಲಿ ತಗೊಂಡಿದ್ದು. ಲೋಕಲ್ ಸ್ಟೋರ್ ಅಂದರೆ ಬ್ಯಾಂಗ್ಳೂರಲ್ಲಿ ಮಾರುತಿನಗರ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಾನು ತಗೊಂಡಿಲ್ಲ, ದೇವೇಟ ತಗೊಂಡಿದ್ದು. ದೇವೇಟಗೆ ಜೀನ್ಸ್ ಪ್ಯಾಂಟ್ ಬೇಕಂತ ಅವ್ರ ಶಾಪಿಗೆ ಹೋಗಿದ್ದು. ಆದರೆ ಏನಾಯ್ತು, ಅವರು ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ಸುತ್ತೆ. ಅದು ತುಂಬಾ
ಜೀನ್ಸ್ ಪ್ಯಾಂಟು ಆನ್ ಡಿಸ್ಪ್ಲೇ ಮೇಲೆ ಹಾಕಿದ್ನಂತೆ. ಅದಕ್ಕೆ ಇವರು ಇದು ಚೆನ್ನಾಗಿದೆ ಹಿಂಗೆ ಜಸ್ಟ್ ಮೆಷರ್ಮೆಂಟ್ ನೋಡಿ ಅವ್ರದ್ದು ವೇಸ್ಟ್ ಸೈಜು ನಂದು ವೇಸ್ಟ್ ಸೈಜು ಇವಾಗ ಒಂದು ಸ್ವಲ್ಪ ಸಿಮಿಲರೇ, ಯಾಕಂದರೆ ಅವ್ರು ಸಣ್ಣ ಆಗಿದ್ದಾರೆ. ಅದಕ್ಕೆ ಏನಾಗ್ಬಿಟ್ಟಿದೆ ದೇವೇಟ ಸರಿ ಜೀನ್ಸ್ ಪ್ಯಾಂಟ್ ಚೆನ್ನಾಗಿದೆ ಅಂತ ತೊಗೊಂಬಂದ್ಬಿಟ್ಟಿದ್ದಾರೆ. ಮನೆಗೆ ಬಂದಮೇಲೆ ಅವ್ರು ಹಾಕ್ಕೊಂಡು ನೋಡಿದಾಗ ಇಟ್ಸ್ ಅ ಫೀಮೇಲ್ ಜೀನ್ಸ್ ಪ್ಯಾಂಟ್. ಯಾಕಂದರೆ ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ ಅಂತೆ, ಇಲ್ಲಿ ಶೇಪು ಮತ್ತು ಪಾಕೆಟ್ ಸೈಜು ಇಂದೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ ಇಟ್ಸ್ ಅ ಫೀಮೇಲ್. ಅಲ್ಲಿ ನಾನು ಕೇಳಿದೆ ಆ ಶಾಪಲ್ಲಿ ಡಿಸ್ಪ್ಲೇನು ಇದಿಲ್ವಾ ಫೀಮೇಲ್ಗೆ ಬೇರೆ ಮೇಲ್ಗೆ ಬೇರೆ ಅಂತ. ಅವರು ಇಲ್ಲ ಅದೆಲ್ಲ ಏನೂ ಇದಿಲ್ಲ, ಇಲ್ಲ ಜೀನ್ಸ್ ಪ್ಯಾಂಟು ಒಂದೇ ಕಡೆ ಹಾಕ್ಬಿಟ್ಟಿದ್ರು, ಅದಕ್ಕೆ ಅರ್ಜೆಂಟಲ್ಲಿ ತೊಗೊಂಬಂದೆ ಅಂತ. ಲಕ್ಕಿಯಾಗಿ ಒಳ್ಳೆ ಜೀನ್ಸ್ ಪ್ಯಾಂಟು ಗೈಸ್ ನನಗೆ ಸಿಕ್ತು. 6th ಒನ್ ಬಂದು ಇದು ಜೀನ್ಸ್ ಪ್ಯಾಂಟ್ ಅಲ್ಲ, ಅದೇ ಜೀನ್ಸ್ ಮೆಟೀರಿಯಲ್ ಅಲ್ಲೇ ಸ್ಕರ್ಟ್. ಇದು ನಾನು ಇನ್ನೂ ಸ್ಟೈಲ್ ಮಾಡಿಲ್ಲ, ಇನ್ನೂ ನಾನು ಹಾಕೊಂಡು ಸ್ಟೈಲ್ ಮಾಡಿಲ್ಲ ಗೈಸ್. ಸೊ ಇದು ಹಿಂಗೆ ಬರುತ್ತೆ. ಇದು ಒಂದು ನಾನು ಮಿಂತ್ರಾದಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಗೈಸ್. ಹೊಸದು ನೋಡಿ, ಟ್ಯಾಗು ರಿಮೂವ್ ಮಾಡಿಲ್ಲ ನಾನು. 7th ಒನ್ ಬಂದು ಇದು ನನ್ನ ಶಾರ್ಟ್ ಜೀನ್ಸ್ ಮೆಟೀರಿಯಲಲ್ಲೇ ಶಾರ್ಟು. ನಾನು ಈ ಬೆಂಗಳೂರಲ್ಲಾಗಲಿ ಇಲ್ಲ ಕೇರಳದಲ್ಲಾಗಲಿ ಈ ಥರ ಎಲ್ಲ ಡ್ರೆಸ್ನ ನಾವು ಹಾಕೊಳ್ಳೋದೇ ಇಲ್ಲ. ಯಾವಾಗಾದ್ರೂ ನಾವು ಔಟ್ ಆಫ್ ಸ್ಟೇಷನ್ಗೆ ಹೋದಾಗ ಲೈಕ್ ಅಬ್ರಾಡ್ ಕಂಟ್ರೀಸ್ಗೆ ಹೋದಾಗನೇ ನಾನು ಈ ಥರ ಎಲ್ಲ ಹಾಕೊಳ್ಳೋದೆ. ಸೊ ಇದು ಬಂದು ನಾನು ಮಾಲ್ದೀವ್ಸಲ್ಲಿ ಹಾಕ್ಕೊಂಡಿದ್ದೆ ಗೈಸ್, ನಮ್ಮ ಹನಿಮೂನ್ ಟೈಮಲ್ಲಿ. ಇದು ಬಂದು ನಾನು ಇಷ್ಟು ಸತಿ ಹೇಳಿದ್ದೀನಿ ಬ್ಲಾಗ್ ತೆಗಿಯಾಗ ಮಾತಾಡಬೇಡಿ ಅಂತ. ನಾನು ಇಲ್ಲಿ ಕಷ್ಟಪಟ್ಟು ಬ್ಲಾಗ್ ತೆಗಿತಾ ಇದ್ದೀನಿ. ಐ ಆಮ್ ಸೀರಿಯಸ್. You're being serious. She's trying to make serious face, guys. Actually, this is funny, guys. Babe, you're making fun of me. Okay. Babe, don't laugh. Okay. It's really irritating. Okay. ಮಿಂಡಾಡಿ ಇರ್ತಿಡೋ. ಸೊ ಇದು ಶಾರ್ಟ್ಸ್ ಗೈಸ್. ಇದು ಬಂದು ನಾನು ಅರ್ಬ್ಯಾನಿಕಲ್ಲಿ ತಗೊಂಡಿದ್ದು, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಸೊ ನೆಕ್ಸ್ಟ್ ಟ್ರಿಪ್ ಯಾವಾಗಂತ ಗೊತ್ತಿಲ್ಲ, ಅವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರ್ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. 8th ಒನ್ ಬಂದು ದಿಸ್ ಜೀನ್ಸ್ ಪ್ಯಾಂಟ್. ಇದು ತಗೊಂಡಿದ್ದು ಇದು ಡ್ಯೂಟಿ ಶಾಪ್ ಅಲ್ಲ ಗೈಸ್, ಅದು ಆಫ್ ಡ್ಯೂಟಿ, ಇಲ್ಲೇ ಟ್ಯಾಗ್ ಕೊಟ್ಟಿದ್ದಾಳೆ. ಇದನ್ನು ಬಂದು ಆಫ್ ಡ್ಯೂಟಿಯಲ್ಲೇ ತಗೊಂಡಿದ್ದು. ಒಂದು ಬ್ಲೂ ಮತ್ತು ಇದು ಬಂದು ಲೈಟ್ ಬ್ಲೂ ಜೀನ್ಸ್ ಪ್ಯಾಂಟ್. ಇದು ತುಂಬ ಸತಿ ಹಾಕೊಂಡಿದ್ದೀನಿ ಗೈಸ್. ಹಾಕೊಂಡು ಕಲರ್ ಹಿಂಗೆ ಫೇಡ್ ಆಗೈತೆ. ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಡಾರ್ಕರ್ ಬ್ಲೂ ಶೇಡಲ್ಲಿ ಇರಬೇಕಾಯ್ತು, ಲೈಟ್ ಬ್ಲೂ ಶೇಡಲ್ಲಿ, ಬಟ್ ತುಂಬ ಫೇಡ್ ಆಗೈತೆ ಕಲರು. ಆಲ್ಮೋಸ್ಟ್ 10 ಯೂಸಸ್ಗೆ ನಾನೇನು ಗೊತ್ತಾ ಮಾಡೋದು ತಪ್ಪು, ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡ್ರೆ ಒಂದ್ಸತಿ ಹಾಕೊಂಡ್ಬಿಟ್ರೆ ವಾಶ್ಗೆ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ಅದು ತುಂಬ ತಪ್ಪು ಗೈಸ್. ಜೀನ್ಸ್ ಪ್ಯಾಂಟ್ ಎಲ್ಲ ಒಂದ್ಸತಿ ವೇರ್ ಮಾಡಿಕೊಂಡ್ರೆ ಜೀನ್ಸ್ ಪ್ಯಾಂಟ್ನ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಸನ್ಲೈಟಲ್ಲಿ ಹಾರಾಕಬೇಕು ಅಂತೆ. ಹಾರಾಕ್ಬಿಟ್ಟು ಅದಾದಮೇಲೆ ಆಫ್ಟರ್ ಲೈಕ್ 5-6 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ನಾವು ಜೀನ್ಸ್ ಪ್ಯಾಂಟ್ನ ವಾಶಿಗೆ ಹಾಕ್ಬೇಕಂತೆ. ಅದೇ ಆವಾಗ ಕಲರು ಫೇಡ್ ಆಗಲ್ಲ, ಯಾಕಂದರೆ ಇಟ್ಸ್ ಜಸ್ಟ್ ಜೀನ್ಸ್ ಪ್ಯಾಂಟ್ ಅಲ್ವಾ. ಸೊ ಜಾಸ್ತಿ ವಾಶ್ ಮಾಡೋದು ಬೇಕಾಗಿಲ್ಲ ಅಂತ ಒಬ್ಬರು ನಾನು ರೀಲ್ಸಲ್ಲಿ ನೋಡಿದೆ, ಒಬ್ಬರು ಯಾರಂತ ಗೊತ್ತಿಲ್ಲ, ಜಸ್ಟ್ ನೋಡಿದೆ ಗೈಸ್. ಆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಾನು ಸ್ಟಾಪ್ ಮಾಡಬೇಕು ಜೀನ್ಸ್ ಪ್ಯಾಂಟೆಲ್ಲ ವಾಶಿಗೆ ಹಾಕೋಕ್ಕೆ. ಇದು ತುಂಬ ಚೆನ್ನಾಗಿದೆ. ಇದೂ ಬಂದು ಹೈ ವೇಸ್ಟು ಗೈಸ್. ಇದು ಜೀನ್ಸ್ ಪ್ಯಾಂಟ್ ಅಲ್ಲ, ಕಾರ್ಗೋ ಪ್ಯಾಂಟ್. ಈ ಥರ ಪ್ಯಾಂಟ್ ನನಗೆ ತುಂಬ ಇಷ್ಟ ಗೈಸ್. ಜಯನಗರ್ 4th ಬ್ಲಾಕಲ್ಲಿ ತೊಗೊಂಡಿದ್ದು ಗೈಸ್. ತುಂಬ ಚೆನ್ನಾಗಿದೆ, ಅಟ್ ಚೀಪ್ ರೇಟಲ್ಲಿ ಸಿಕ್ತು. ಆಲ್ಮೋಸ್ಟ್ 800 rupees.
ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಅದಕ್ಕೆ ಟಕ್ ಅಂತ ತೊಗೊಂಡ್ಬಿಟ್ಟೆ. ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ನಾನು ಹಾಕ್ಕೊಂಡಿದ್ದೀನ, ಒಂದ್ಸತಿ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಹಿಂಗೈತೆ, ಬ್ಯಾಕ್ ಹಿಂಗೈತೆ. ಇದು ಬಂದು ಐ ವೇಸ್ಟ್ ಅಲ್ಲ ಗೈಸ್, ದಿಸ್ ಇಸ್ ನಾಟ್ ಐ ವೇಸ್ಟ್ ಪ್ಯಾಂಟ್. ನೆಕ್ಸ್ಟ್ ಬಂದು ಕಾರ್ಗೋ ಪ್ಯಾಂಟೆ. ಇದು ಬಂದು ಮೋಸ್ಟ್ ಫೇವ್ರೆಟ್ ಪ್ಯಾಂಟೇ ಹೇಳ್ಬೋದು. ತುಂಬ ಸತಿ ಹಾಕೊಂಡು ಉಜ್ಬಿಟ್ಟಿದ್ದೀನಿ ಪ್ಯಾಂಟ್ನ. ಇದು ಬಂದು ಹರ್ಬ್ಯಾನಿಕಲ್ ತೊಗೊಂಡಿದ್ದು, 2000 ರುಪೀಸೇ ಕೊಟ್ಟಿದ್ದು ಇದಕ್ಕೆ. 1 ವರ್ಷ ಆಯಿತು ಗೈಸ್ ಈ ಪ್ಯಾಂಟು, ಇನ್ನೂ ಏನೂ ಆಗಿಲ್ಲ. ನಾನು ಇದುವರೆಗೂ ಯಾವ ಡ್ರೆಸ್ಸು ಹರ್ಬ್ಯಾನಿಕಲ್ ತೊಗೊಂಡಿದ್ದೀನಿ, ಯಾವುದೇ ಡ್ಯಾಮೇಜ್ ಆಗಿಲ್ಲ. ನಾನು ಪ್ರಮೋಟ್ ಮಾಡ್ತಾಯಿಲ್ಲ ಆ್ಯಪ್ನ, ಬಟ್ ದೆನ್ ಕ್ವಾಲಿಟಿ ವೈಸ್ ಆ ಪ್ರೈಸ್ ತಕ್ಕಂತೆಗೆ ಒಂದು ಕ್ವಾಲಿಟಿ ಕೊಡ್ತಾರೆ. ಸೊ ದಟ್ ಈಸ್ ವೈ ನಾನು ಜಾಸ್ತಿ ಅರ್ಬ್ಯಾನಿಕ್ಕೆ ಪ್ರಿಫರ್ ಮಾಡೋದು. ಇವಾಗ ಟೈಮ್ ಬೀಯಿಂಗಿಗೆ ಸವನಾಗೆ ಶಿಫ್ಟ್ ಆಗಿದ್ದೀನಿ. ಸವನ ಒಂದು ಆ್ಯಪ್ ಐತೆ, ಅದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಜಸ್ಟ್ ಕ್ವಾಲಿಟಿ ವೈಸ್, ಡ್ರೆಸ್ ಕ್ವಾಲಿಟಿ ವೈಸ್ ಮತ್ತು ಪ್ರೈಸ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಅಲ್ಲಿ ಶಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ಬಂದು ಇದು ಟೋನ್ ಜೀನ್ಸ್ ಪ್ಯಾಂಟ್. ಇದು ಪೆನ್ಸಿಲ್ ಫಿಟ್ಟು. ಈ ಥರ ಎಲ್ಲ ಇವಾಗ ಹಾಕೊಂಡ್ರೆ ದಯವಿಟ್ಟು ತುಂಬ ಬೈತಾರೆ, ಚಪ್ರಿ ಅಂತ ಕರೀತಾರೆ ಪ್ರೊಫೆಷ್ನಲ್ ಆಗಿ. ಯಾಕಂದರೆ ಇದು ಔಟ್ ಆಫ್ ಟ್ರೆಂಡ್ ಇವಾಗ. ಯಾವಾಗಾದರೂ ಇದು ಹಾಕೊತೀನಿ ಸುಮ್ಮನೆ, ಲೈಕ್ ಏನಂತಾರೆ, ಟೀ ಶರ್ಟು, ಐ ಮೀನ್ ಲೈಕ್ ಶರ್ಟ್ ಹಾಕೊಳ್ಳೋಗಲ್ಲ ಇದು ಹಾಕೊತೀನಿ. ಆವಾಗ ಚಪ್ರಿ ಪ್ಯಾಂಟ್ ಅಂತ ಟೀಸ್ ಮಾಡ್ತಾರೆ. ದಯವಿಟ್ಟಾಗಿ ಇವಾಗೆಲ್ಲ ಈ ಪ್ಯಾಂಟೇ ಇಷ್ಟ ಆಗಲ್ಲ. ಆದರೆ ನನಗೆ ಇಷ್ಟ ಪೆನ್ಸಿಲ್ ಫಿಟ್ ಪ್ಯಾಂಟ್ ಅಂದರೆ, ಪೆನ್ಸಿಲ್ ಫಿಟ್ ವಿತ್ ಐ ವೇಸ್ಟ್ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ಇದು ನಾನು ಮಾರುತಿ ನಗರಲ್ಲಿ ತೊಗೊಂಡಿದ್ದು ಗೈಸ್. ಆಲ್ಮೋಸ್ಟ್ 900 ರುಪೀಸ್ ಕೊಟ್ಟು, ಆ್ಯಕ್ಚುಲಿ 1100 ಅಂತ ನಾನು ಚೆನ್ನಾಗಿ ಬಾರ್ಗೇನ್ ಮಾಡಿ, ನಾನು ಆಫೀಸ್ಗೆ ನೆಕ್ಸ್ಟ್ ಡೇ ಆಫೀಸ್ ಇತ್ತು, ಡ್ರೆಸ್ ಕೋಡ್ ಏನೋ ಪಾರ್ಟಿ ಏನೋ ಇತ್ತು ಗೈಸ್. ಸೊ ಅವತ್ತು ಬೇಕೇ ಬೇಕು ಅಂತ ತೊಗೊಂಡಿದ್ದು 900ಗೆ. ಇದನ್ನು ಜಾಸ್ತಿ ಹಾಕೊಂಡು ಉಜ್ಬಿಟ್ಟಿದ್ದೀನಿ, ಆದರೆ ಯಾವೇ ಫೇಡ್ ಆಗಿಲ್ಲ, ಏನೂ ಆಗಿಲ್ಲ. ಹಿಂಗಿದೆಯೋ ಹಂಗೆ ಇದೆ ಗೈಸ್. ನೈಸ್ ಪ್ಯಾಂಟ್. ನೆಕ್ಸ್ಟ್ ಬಂದರೆ ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್. ನನ್ನ ಹತ್ರ 2 ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ ಐತೆ ವಿತ್ ಐ ವೇಸ್ಟ್. ಒಂದು ಇದು ತುಂಬ ಫೇಡ್ ಆಗಿಬಿಟ್ಟಿದೆ, ಮತ್ತು ಇಟ್ ಈಸ್ ಔಟ್ ಆಫ್ ಟ್ರೆಂಡ್ ಗೈಸ್. ಈ ಥರ ಎಲ್ಲ ಪ್ಯಾಂಟು ಬೈ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಹಾಕೊಳ್ಳೋಕ್ಕೂ ಹೋಗ್ಬೇಡಿ. ಇಟ್ ಈಸ್ ಔಟ್ ಆಫ್ ಟ್ರೆಂಡ್. ಮೇ ಬಿ ಸಮ್ಟೈಮ್ಸ್ ವಿತ್ ಪುಲ್ಲೋವರ್, ಸ್ವೆಟ್ ಶರ್ಟ್ ಪುಲ್ಲೋವರ್ ಜೊತೆ ನೀವು ಹಾಕ್ಕೊಂಡು ಸ್ಟೈಲ್ ಮಾಡ್ಕೊಬೋದು, ಬಟ್ ಆಲ್ವೇಸ್ ಇದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಸೊ ಈ ಪ್ಯಾಂಟ್ ಹಿಂಗೆ ಬರುತ್ತೆ. ನಾನು ಇದನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಇದು ನಾನು ಈ ರೀಸೆಂಟಾಗಿ ಮನಾಲಿ ಟ್ರಿಪ್ಗೆ ಹೋಗಿದ್ನಲ್ಲ, ಸೊ ಆವಾಗ ಮಿಂತ್ರಾದಲ್ಲಿ ತೊಗೊಂಡಿದ್ದು ಗೈಸ್. ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ಹೈ ವೇಸ್ಟ್. ಸ್ವೆಟ್ ಶರ್ಟಿಗೆ ಮತ್ತು ಪುಲ್ಲೋವರ್ಗೆ ಮತ್ತು ಇದು ಹಾಕ್ಕೊಂಡು ನಾನು ಬೂಟ್ಸ್ ಹಾಕ್ಕೊಂಡಿದ್ದೆ. ಸೊ ಚಪ್ರಿ ಥರ ಕಾಣ್ತಿದ್ದಿಲ್ಲ, ಒಂದು ಸ್ವಲ್ಪ ಚೆನ್ನಾಗೇ ಕಾಣ್ತಿತ್ತು. ಇದು ಮಿಂತ್ರದಲ್ಲೇ ತೊಗೊಂಡಿದ್ದು. ನಂದು ವೇಸ್ಟ್ ಸೈಜ್ ಬಂದು 28, ಅದಕ್ಕೆ 28 ತೊಗೊಂಡೆ. ಫಿಟ್ಟಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಬಂದು ಇದು ಯಾರು ತಕ್ಕೊಟ್ಟಿದ್ದು ಗೊತ್ತಾ ಗೈಸ್? ನಮ್ಮ ಸರ್. ನನ್ನ ಬರ್ಡೇಗೆ ಯಾವ ಡ್ರೆಸ್ಸು ನೀನು ತೊಗೊಬೇಡ, ನಾನೇ ಡ್ರೆಸ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಂಟ್ ತೊಗೊಂಡಿದ್ದಾರೆ. ಪರವಾಗಿಲ್ಲ, ಅಟ್ಲೀಸ್ಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಈಸ್ ಪುಟ್ಟಿಂಗ್ ಹಿಸ್ ಎಫರ್ಟ್ಸ್ ಟು ಮೇಕ್ ಮೀ ಹ್ಯಾಪಿ. ಇದೂ ಕಾರ್ಗೋ ಪ್ಯಾಂಟೆ. ಇದು ನಾನು ಅಷ್ಟು ಹಾಕೊಂಡಿಲ್ಲ, ಒಂದೇ ಸತಿ ಹಾಕೊಂಡಿದ್ದು ಬರ್ಡೇ ದಿವಸ. ಅಷ್ಟು ಬೇಗ ಫೇಡ್ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಫೇಡ್ ಆಗೈತೆ. ಅದೆಲ್ಲೋ ತೊಗೊಂಡ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಗೈಸ್ ನಮ್ಮ ಅಚ್ಚ ತಕ್ಕೊಟ್ಟಿದ್ದು. ನಮ್ಮ ಫಾದರ್ ಮತ್ತು ಮದರ್ ಏನಾದ್ರು ತಕ್ಕೊಟ್ರೆ ಅದು ಚೆನ್ನಾಗಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಸೀರಿಯಸ್ಲಿ ಇದುವರೆಗೂ ನಮ್ಮ ಅಪ್ಪ ಅಮ್ಮ ಆಗಲಿ ಅಚ್ಚ ಯಾರು ನನಗೇನಾದ್ರು ಪ್ರೀತಿಯಿಂದ ತಂದುಕೊಟ್ರೆ ದಯವಿಟ್ಟಾಗಿ ಹೇಳ್ಕೊಂಡ್ಬಿಡ್ತೀನಿ ಚೆನ್ನಾಗಿಲ್ಲ ಅಂತ. ಬಿಕಾಸ್ ಈಸ್ ಮೈ ಪಾರ್ಟ್ನರ್. ನಿಜ ಅಂದ್ರೂ ಅವರಿಗೆ ಕೆಪಾಸಿಟಿ ಇದೆ ಟು ಎಕ್ಸೆಪ್ಟ್ ದಿ ಟ್ರೂತ್. ಆದರೆ ನಮ್ಮ ಪ್ಯಾರೆಂಟ್ಸ್ಗೆಲ್ಲ ನಾನು ಏನು ತಂದುಕೊಟ್ರು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಅವರು ನನಗಂತ ಪ್ರೀತಿಯಿಂದ ತೊಗೊಂಬಂದಿರ್ತಾರಲ್ಲ
ಅದಕ್ಕೆ ನಾನು ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ. ಸುಮ್ಮನೆ ಇನ್ ಕೇಸ್ ಇಂಡೈರೆಕ್ಟಾಗಿ ಹೇಳ್ತೀನಿ, ಇನ್ ಕೇಸ್ ಈಗ ಬೇರೆ ಕಲರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಟ್ ಇಟ್ಸ್ ಓಕೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಎಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಇದನ್ನ ನಾನು ಎಕ್ಸೆಪ್ಟ್ ಮಾಡಿದ್ದು. ಅಚ್ಚ ಪಾಪ ಪೆನ್ಸಿಲ್ ಫಿಟ್ ತೊಗೊಂಬಂದ್ಬಿಟ್ಟಿದ್ರು, ಪೆನ್ಸಿಲ್ ಫಿಟ್ಟು ಪ್ಯಾಂಟು. ಅದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಚ್ಚ ನನಗೆ ಗಿಫ್ಟಾಗಿ ಒಂದು ಶರ್ಟ್ ಅಲ್ಲ, ಒಂದು ಟಾಪು ಮತ್ತು ಈ ಥರ ಜೀನ್ಸ್ ಪ್ಯಾಂಟ್ ಗಿಫ್ಟ್ ಮಾಡಿದ್ರು. ನಾನು ಇನ್ನೂ ಅದನ್ನ ಓಪನೇ ಮಾಡಿಲ್ಲ, 1 ವರ್ಷ ಆಗ್ತಾ ಬಂತು. ನಾನು ಇದನ್ನ ಬೇರೆ ಮಾಡಿಲ್ಲ ಗೈಸ್, ಯಾಕಂದರೆ ನನಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ನನಗೆ ಪೆನ್ಸಿಲ್ ಫಿಟ್ ಔಟ್ ಆಫ್ ಟ್ರೆಂಡ್ ಅಲ್ವಾ, ಮತ್ತು ಏನೋ ನನಗೆ ಇಷ್ಟ ಆಗಿಲ್ಲ. ಬಟ್ ದೆನ್ ಅಚ್ಚ ತೊಗೊಂಬಂದರು ಅಂತ ನಾನು ತುಂಬ ಖುಷಿಯಾದೆ, ಎಕ್ಸೆಪ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಚ್ಚ ಅಂತ. ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ಬಂದು ಇದು ಗೈಸ್, ತುಂಬ ಲೈಟ್ ಶೇಡು. ಏನಕ್ಕೆ ನಾನು ಈ ಕಲರ್ ತೊಗೊಂಡೆ ಅಂತ ನಂಗೆ ಗೊತ್ತಿಲ್ಲ. ಇದು ಒಂದು ಮಿಂತ್ರದಲ್ಲೇ ತೊಗೊಂಡಿದ್ದು ನಾನು. ಟೋನ್ ಜೀನ್ಸ್ ಪ್ಯಾಂಟ್ ಮತ್ತು ಈ ಥರ ಕೆಳಗಡೆ ಇದು ನಾನು ಇವಾಗ ಚೂಡಿದಾರ್ ಟಾಪ್ ಜೊತೆ ನಾನು ಇದನ್ನ ಹಾಕೊಂಡು ಸ್ಟೈಲ್ ಮಾಡ್ತೀನಿ. ಟ್ರಾನ್ಸ್ಪರೆಂಟ್ ಚೂಡಿದಾರ್ ಬರುತ್ತೆ, ನೆಟ್ಟೆಡು ಟ್ರಾನ್ಸ್ಪರೆಂಟ್, ಆ ಚೂಡಿದಾರ್ ಟಾಪಿಗೆ ನಾನು ಈ ಪ್ಯಾಂಟ್ ಹಾಕ್ಕೊಂಡು ಸ್ಟೈಲ್ ಮಾಡ್ಕೊತೀನಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೊಂದು ಜೀನ್ಸ್ ಪ್ಯಾಂಟ್ ಇದೆ, ಅದು ಒಂದು ನಾನು ವಾಶಿಗೆ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಅದೊಂದು ತೋರ್ಸೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ಸಿಮಿಲರ್ ಟು ದಿಸ್ ಓನ್ಲಿ. ಇನ್ ಕೇಸ್ ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೈಸ್, ಐ ವಿಲ್ ಬಿ ವೆರಿ ಹ್ಯಾಪಿ ಟು ಶೇರ್ ದ ಲಿಂಕ್ ವಿತ್ ಯು. ಆ್ಯಂಡ್ ಒಂದು ಟಿಪ್ ಕೊಡ್ತೀನಿ ಹೆಣ್ಮಕ್ಳಿಗೆ, ಪ್ಲೀಸ್ ಈ ಪೆನ್ಸಿಲ್ ಫಿಟ್ಟೆಲ್ಲ ಬಿಟ್ಬಿಟ್ಟು ಕೊರಿಯನ್ ಪ್ಯಾಂಟ್ಸ್ ಮತ್ತು ಈ ಥರ ಬ್ಯಾಗಿ ಪ್ಯಾಂಟ್ ಹಾಕೊಂಡು ಸ್ಟೈಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಂದು ನಾನು ಮೇ ಬಿ ವೆರಿ ಸೂನ್ ನಾನು ಕೊರಿಯನ್ ಪ್ಯಾಂಟ್ಸ್ ಜೊತೆ ಒಂದು ವ್ಲಾಗ್ ಮಾಡ್ತೀನಿ, ಕೊರಿಯನ್ ಪ್ಯಾಂಟ್ ಕಲೆಕ್ಷನು ಅದು ಐತೆ. ಇವಾಗ ರೀಸೆಂಟಾಗಿ ತುಂಬ ಕೊರಿಯನ್ ಪ್ಯಾಂಟ್ಸ್ ಪರ್ಚೇಸ್ ಮಾಡಿದ್ದೀನಿ ನಾನು. ಸೊ ಅದನ್ನು ಬೇಗನೆ ಸ್ಟೈಲ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ 4-5 ಸತಿ ಹಾಕ್ಕೊಂಡ್ಮೇಲೆ ನಾನು ಹೇಳೋಕ್ಕಾಗೋದು ರಿವ್ಯೂನ. ಜೀನ್ಸ್ ಪ್ಯಾಂಟ್ ಅಂತೂ ನಾನು ಇವಾಗ ಯಾವ್ದು ತೋರಿಸಿದೆ ಅದು ತುಂಬ ಸತಿ ಹಾಕ್ಕೊಂಡು ಉಜ್ಬಿಟ್ಟಿದ್ದೀನಿ. ಸೊ ನನಗೆ ತುಂಬ ಕಂಫರ್ಟಬಲ್ಲು. ಏನಂದರೆ ಒಂದು ಕ್ವಾಲಿಟಿ ವೈಸ್ ಫೇಡ್ ಆಗುತ್ತೆ ಆಫ್ಟರ್ ಲೈಕ್ ಸೋ ಮೆನಿ ವಾಷಸ್, ಬಟ್ ದಟ್ಸ್ ಓಕೆ. ನಾನು ಇವಾಗ ಯಾವ ಪ್ಯಾಂಟ್ ತೋರಿಸಿದ್ದೀನಿ ಅದು ಪ್ರತಿಯೊಂದೂ ಬರ್ತೆ, ನೀವು ಹಾಕ್ಕೊಂಡ್ರೆ ಇಲ್ಲ ಶರ್ಟಿಗಾಗಲಿ ಟೀ ಶರ್ಟಿಗಾಗಲಿ ಇಲ್ಲ ಮ್ಯಾಚ್ ಆಗುತ್ತೆ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.